ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಬೆಳ್ತಂಗಡಿ ಸ್ಟೇಷನ್ಗೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇಲ್ಲಿದೆ ನೋಡಿ. ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಆಗಮಿಸಿದ್ದಾರೆ. ಬೆಳಗ್ಗೆ ಸುಮಾರು 11:30 ವೇಳೆಗೆ ಅವರು ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಇವತ್ತು ಅವರು ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳ ಸಭೆ ಮಾಡ್ತಾರೆ. ಅಂದ್ರೆ ಇವತ್ತು ಯಾವುದೇ ರೀತಿಯಾದಂತಹ ವಿಚಾರಣೆಗಳು ಇರೋದಿಲ್ಲ. ನಿನ್ನೆವರೆಗೆ ಕೂಡ ಬಹಳಷ್ಟು ವಿಚಾರಣೆಗಳು ಆಗಿತ್ತು. ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣವರ್, ಟಿ ಜಯಂತ್, ವಿಠ್ಠಲಗೌಡ, ಪ್ರದೀಪ್ ಮತ್ತು ಯೂಟ್ಯೂಬರ್ ಅಭಿಷೇಕ್ ನನ್ನು ಕೂಡ ನಿನ್ನೆವರೆಗೆ ವಿಚಾರಣೆಗೆ ಒಳಪಡಿಸಿದ್ರು. ಅದರಲ್ಲೂ ಕೂಡ ಜಯಂತ್ ಹಾಗೂ ಗಿರೀಶ್ ಮಟ್ಟಣ್ಣವರನ್ನ ಸತತ 7-8 ದಿನಗಳಿಂದಲೂ ಕೂಡ ಬಹಳಷ್ಟು ವಿಚಾರಣೆಗೆ ಒಳಪಡಿಸಿದ್ರು. ನಿನ್ನೆಗೆ ಅವರ ವಿಚಾರಣೆ ಅಂತ್ಯ ಆಗಿರುವಂತದ್ದು ಮತ್ತು ಅವರನ್ನ ನಿನ್ನೆ ಇಲ್ಲಿಂದ ಕಳುಹಿಸುವಂತಹ ಸಂದರ್ಭದಲ್ಲೂ ಕೂಡ ಮುಂದೆ ಅಗತ್ಯ ಬಿದ್ದರೆ ವಿಚಾರಣೆಗೆ ಹಾಜರಾಗಬೇಕು, ನಾವು ಸೂಚನೆ ನೀಡ್ತೇವೆ ಅಂತ ಹೇಳಿ ಅವರನ್ನ ನಿನ್ನೆ ಕಳುಹಿಸಿದ್ರು. ಹೀಗಾಗಿ ಇವತ್ತು ಯಾವುದೇ ರೀತಿಯಾದಂತಹ ವಿಚಾರಣೆಗಳು ಎಸ್ಐಟಿ ಕಚೇರಿಯಲ್ಲಿ ನಡೀತಾ ಇಲ್ಲ. ಬದಲಾಗಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದಾರೆ. ಇಷ್ಟು ದಿನ ಆದಂತಹ ವಿಚಾರಣೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಅಂದ್ರೆ ಮಹಜರು, ಶೋಧ, ಈ ರೀತಿಯಾದಂತಹ ಬಹಳಷ್ಟು ಪ್ರಕ್ರಿಯೆಗಳು ಆಗಿದೆ. ಅದರೆಲ್ಲದರ ಬಗ್ಗೆಯೂ ಇವತ್ತು ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರಿಗೆ ವರದಿ ಒಪ್ಪಿಸ್ತಾರೆ. ಅದರ ಬಗ್ಗೆ ಕೂಲಂಕುಷವಾಗಿ ಕೂಡ ತಿಳಿಸ್ತಾರೆ. ಅಂದ್ರೆ ಎಸ್ಐಟಿ ಕಚೇರಿಯಲ್ಲಿ ಏನೇನು ವಿಚಾರಣೆ ಆಯಿತು, ಯಾರೆಲ್ಲ ವಿಚಾರಣೆ ಆಯಿತು, ಈ ಎಲ್ಲ ಬಗ್ಗೆಯೂ ಕೂಡ ಅವರು ಕೂಲಂಕುಷವಾದಂತಹ ಮಾಹಿತಿಯನ್ನು ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರಿಗೂ ಕೂಡ ನೀಡ್ತಾರೆ. ಅದರ ಜೊತೆಗೆ ಪ್ರಮುಖವಾಗಿ ವಿಠ್ಠಲ್ ಗೌಡನ ಹೇಳಿಕೆ ಬಹಳಷ್ಟು ಸಂಚಲನವನ್ನು ಕೂಡ ಉಂಟು ಮಾಡಿದೆ. ಹೀಗಾಗಿ ಆ ಒಂದು ಹೇಳಿಕೆ ಆಧರಿಸಿ ಕೂಡ ಒಂದಷ್ಟು ವಿಚಾರಗಳನ್ನು ಎಸ್ಐಟಿ ಅಧಿಕಾರಿಗಳು ಪ್ರಣಬ್ ಮೊಹಂತಿ ಅವರಿಗೂ ಕೂಡ ನೀಡಲಿಕ್ಕಿದ್ದಾರೆ. ಅದರ ಜೊತೆಗೆ ನಾಳೆ ಬಂಗ್ಲಗುಡ್ಡದಲ್ಲಿ ಉತ್ಖನನ ಅಥವಾ ಶೋಧ ಕಾರ್ಯ ನಡೆಯುವುದು ಬಹುತೇಕ ಖಚಿತವಾಗಿದೆ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಪ್ಲಾನ್ ಗಳನ್ನು ಕೂಡ ರೂಪಿಸ್ತಾರೆ. ಅಂದ್ರೆ ನಾಳೆ ಎಷ್ಟೊತ್ತಿಗೆ ಆ ಒಂದು ಬಂಗ್ಲಗುಡ್ಡ ಕಾಡಿನ ಪ್ರದೇಶಕ್ಕೆ ಹೋಗಬೇಕು, ಎಷ್ಟೊತ್ತರಿಂದ ಉತ್ಖನನ ಮತ್ತು ಶೋಧ ಕಾರ್ಯ ಆರಂಭಿಸಬೇಕು, ಈ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ಲಾನ್ ಗಳನ್ನ ಇವತ್ತು ರೂಪಿಸ್ತಾರೆ. ಜೊತೆಗೆ ನಾಳೆ ಯಾವ ರೀತಿಯಾಗಿ ಶೋಧ ಕಾರ್ಯ ಮತ್ತು ಉತ್ಖನನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಣಬ್ ಮೊಹಂತಿ ಅವರಿಗೆ ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಮಾಡಲಿಕ್ಕೆ ಇರುವಂತದ್ದು ಮತ್ತು ನಾಳೆ ಯಾವ ರೀತಿಯಾಗಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಶೋಧ ಕಾರ್ಯ ಉತ್ಖನನ ಯಾವ ರೀತಿಯಾಗಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಒಂದಷ್ಟು ಮಾರ್ಗದರ್ಶನ ಕೂಡ ಮಾಡಲಿಕ್ಕೆ ಇರುವಂತದ್ದು. ಒಟ್ಟಿನಲ್ಲಿ ಇವತ್ತು ದಿನಪೂರ್ತಿ ಎಸ್ಐಟಿ ಅಧಿಕಾರಿಗಳ ಸಭೆಯನ್ನು ಪ್ರಣಬ್ ಮೊಹಂತಿ ಅವರು ಕೂಡ ಮಾಡಲಿಕ್ಕಿದ್ದಾರೆ. ಜೊತೆಗೆ ನಾಳಿನ ಒಂದಷ್ಟು ಪ್ಲಾನ್ ಗಳನ್ನು ಕೂಡ ಇವತ್ತು ರೂಪಿಸಲಿಕ್ಕೆ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಬೆಳ್ತಂಗಡಿ ಸ್ಟೇಷನ್ಗೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇಲ್ಲಿದೆ ನೋಡಿ. ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಆಗಮಿಸಿದ್ದಾರೆ. ಬೆಳಗ್ಗೆ ಸುಮಾರು 11:30 ವೇಳೆಗೆ ಅವರು ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಇವತ್ತು ಅವರು ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳ ಸಭೆ ಮಾಡ್ತಾರೆ. ಅಂದ್ರೆ ಇವತ್ತು ಯಾವುದೇ ರೀತಿಯಾದಂತಹ ವಿಚಾರಣೆಗಳು ಇರೋದಿಲ್ಲ. ನಿನ್ನೆವರೆಗೆ ಕೂಡ ಬಹಳಷ್ಟು ವಿಚಾರಣೆಗಳು ಆಗಿತ್ತು. ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣವರ್, ಟಿ ಜಯಂತ್, ವಿಠ್ಠಲಗೌಡ, ಪ್ರದೀಪ್ ಮತ್ತು ಯೂಟ್ಯೂಬರ್ ಅಭಿಷೇಕ್ ನನ್ನು ಕೂಡ ನಿನ್ನೆವರೆಗೆ ವಿಚಾರಣೆಗೆ ಒಳಪಡಿಸಿದ್ರು. ಅದರಲ್ಲೂ ಕೂಡ ಜಯಂತ್ ಹಾಗೂ ಗಿರೀಶ್ ಮಟ್ಟಣ್ಣವರನ್ನ ಸತತ 7-8 ದಿನಗಳಿಂದಲೂ ಕೂಡ ಬಹಳಷ್ಟು ವಿಚಾರಣೆಗೆ ಒಳಪಡಿಸಿದ್ರು. ನಿನ್ನೆಗೆ ಅವರ ವಿಚಾರಣೆ ಅಂತ್ಯ ಆಗಿರುವಂತದ್ದು ಮತ್ತು ಅವರನ್ನ ನಿನ್ನೆ ಇಲ್ಲಿಂದ ಕಳುಹಿಸುವಂತಹ ಸಂದರ್ಭದಲ್ಲೂ ಕೂಡ ಮುಂದೆ ಅಗತ್ಯ ಬಿದ್ದರೆ ವಿಚಾರಣೆಗೆ ಹಾಜರಾಗಬೇಕು, ನಾವು ಸೂಚನೆ ನೀಡ್ತೇವೆ ಅಂತ ಹೇಳಿ ಅವರನ್ನ ನಿನ್ನೆ ಕಳುಹಿಸಿದ್ರು. ಹೀಗಾಗಿ ಇವತ್ತು ಯಾವುದೇ ರೀತಿಯಾದಂತಹ ವಿಚಾರಣೆಗಳು ಎಸ್ಐಟಿ ಕಚೇರಿಯಲ್ಲಿ ನಡೀತಾ ಇಲ್ಲ. ಬದಲಾಗಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದಾರೆ. ಇಷ್ಟು ದಿನ ಆದಂತಹ ವಿಚಾರಣೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಅಂದ್ರೆ ಮಹಜರು, ಶೋಧ, ಈ ರೀತಿಯಾದಂತಹ ಬಹಳಷ್ಟು ಪ್ರಕ್ರಿಯೆಗಳು ಆಗಿದೆ. ಅದರೆಲ್ಲದರ ಬಗ್ಗೆಯೂ ಇವತ್ತು ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರಿಗೆ ವರದಿ ಒಪ್ಪಿಸ್ತಾರೆ. ಅದರ ಬಗ್ಗೆ ಕೂಲಂಕುಷವಾಗಿ ಕೂಡ ತಿಳಿಸ್ತಾರೆ. ಅಂದ್ರೆ ಎಸ್ಐಟಿ ಕಚೇರಿಯಲ್ಲಿ ಏನೇನು ವಿಚಾರಣೆ ಆಯಿತು, ಯಾರೆಲ್ಲ ವಿಚಾರಣೆ ಆಯಿತು, ಈ ಎಲ್ಲ ಬಗ್ಗೆಯೂ ಕೂಡ ಅವರು ಕೂಲಂಕುಷವಾದಂತಹ ಮಾಹಿತಿಯನ್ನು ಎಸ್ಐಟಿ
ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರಿಗೂ ಕೂಡ ನೀಡ್ತಾರೆ. ಅದರ ಜೊತೆಗೆ ಪ್ರಮುಖವಾಗಿ ವಿಠಲ್ ಗೌಡನ ಹೇಳಿಕೆ ಬಹಳಷ್ಟು ಸಂಚಲನವನ್ನು ಕೂಡ ಉಂಟು ಮಾಡಿದೆ. ಹೀಗಾಗಿ ಆ ಒಂದು ಹೇಳಿಕೆ ಆಧರಿಸಿ ಕೂಡ ಒಂದಷ್ಟು ವಿಚಾರಗಳನ್ನ ಎಸ್ಐಟಿ ಅಧಿಕಾರಿಗಳು ಪ್ರಣಬ್ ಮೊಹಂತಿ ಅವರಿಗೂ ಕೂಡ ನೀಡಲಿಕ್ಕಿದ್ದಾರೆ. ಅದರ ಜೊತೆಗೆ ನಾಳೆ ಬಂಗ್ಲಗುಡ್ಡದಲ್ಲಿ ಉತ್ಖನನ ಅಥವಾ ಶೋಧ ಕಾರ್ಯ ನಡೆಯುವುದು ಬಹುತೇಕ ಖಚಿತವಾಗಿದೆ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಪ್ಲಾನ್ ಗಳನ್ನು ಕೂಡ ರೂಪಿಸ್ತಾರೆ. ಅಂದ್ರೆ ನಾಳೆ ಎಷ್ಟೊತ್ತಿಗೆ ಆ ಒಂದು ಬಂಗ್ಲಗುಡ್ಡ ಕಾಡಿನ ಪ್ರದೇಶಕ್ಕೆ ಹೋಗಬೇಕು, ಎಷ್ಟೊತ್ತರಿಂದ ಉತ್ಖನನ ಮತ್ತು ಶೋಧ ಕಾರ್ಯ ಆರಂಭಿಸಬೇಕು, ಈ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ಲಾನ್ ಗಳನ್ನ ಇವತ್ತು ರೂಪಿಸ್ತಾರೆ. ಜೊತೆಗೆ ನಾಳೆ ಯಾವ ರೀತಿಯಾಗಿ ಶೋಧ ಕಾರ್ಯ ಮತ್ತು ಉತ್ಖನನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಣಬ್ ಮೊಹಂತಿ ಅವರು ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಮಾಡಲಿಕ್ಕೆ ಇರುವಂತದ್ದು ಮತ್ತು ನಾಳೆ ಯಾವ ರೀತಿಯಾಗಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಶೋಧ ಕಾರ್ಯ ಉತ್ಖನನ ಯಾವ ರೀತಿಯಾಗಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಒಂದಷ್ಟು ಮಾರ್ಗದರ್ಶನ ಕೂಡ ಮಾಡಲಿಕ್ಕೆ ಇರುವಂತದ್ದು. ಒಟ್ಟಿನಲ್ಲಿ ಯಾವತ್ತು ದಿನಪೂರ್ತಿ ಎಸ್ಐಟಿ ಅಧಿಕಾರಿಗಳ ಸಭೆಯನ್ನು ಪ್ರಣಬ್ ಮೊಹಂತಿ ಅವರು ಕೂಡ ಮಾಡಲಿಕ್ಕಿದ್ದಾರೆ. ಜೊತೆಗೆ ನಾಳಿನ ಒಂದಷ್ಟು ಪ್ಲಾನ್ ಗಳನ್ನು ಕೂಡ ಇವತ್ತು ರೂಪಿಸಲಿಕ್ಕೆ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಬೆಳ್ತಂಗಡಿ ಸ್ಟೇಷನ್ಗೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇಲ್ಲಿದೆ ನೋಡಿ. ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಆಗಮಿಸಿದ್ದಾರೆ. ಬೆಳಗ್ಗೆ ಸುಮಾರು 11:30 ವೇಳೆಗೆ ಅವರು ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಇವತ್ತು ಅವರು ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳ ಸಭೆ ಮಾಡ್ತಾರೆ. ಅಂದ್ರೆ ಇವತ್ತು ಯಾವುದೇ ರೀತಿಯಾದಂತಹ ವಿಚಾರಣೆಗಳು ಇರೋದಿಲ್ಲ. ನಿನ್ನೆವರೆಗೆ ಕೂಡ ಬಹಳಷ್ಟು ವಿಚಾರಣೆಗಳು ಆಗಿತ್ತು. ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣವರ್, ಟಿ ಜಯಂತ್, ವಿಠಲ್ ಗೌಡ, ಪ್ರದೀಪ್ ಮತ್ತು ಯೂಟ್ಯೂಬರ್ ಅಭಿಷೇಕ್ ನನ್ನು ಕೂಡ ನಿನ್ನೆವರೆಗೆ ವಿಚಾರಣೆಗೆ ಒಳಪಡಿಸಿದ್ರು. ಅದರಲ್ಲೂ ಕೂಡ ಏನು ಜಯಂತ್ ಹಾಗೂ ಗಿರೀಶ್ ಮಟ್ಟಣ್ಣವರನ್ನ ಸತತ 7-8 ದಿನಗಳಿಂದಲೂ ಕೂಡ ಬಹಳಷ್ಟು ವಿಚಾರಣೆಗೆ ಒಳಪಡಿಸಿದ್ರು. ನಿನ್ನೆಗೆ ಅವರ ವಿಚಾರಣೆ ಅಂತ್ಯ ಆಗಿರುವಂತದ್ದು ಮತ್ತು ಅವರನ್ನ ನಿನ್ನೆ ಇಲ್ಲಿಂದ ಕಳುಹಿಸಿರುವಂತದ್ದು. ಕಳುಹಿಸುವಂತ ಸಂದರ್ಭದಲ್ಲೂ ಕೂಡ ಮುಂದೆ ಅಗತ್ಯ ಬಿದ್ದರೆ ವಿಚಾರಣೆಗೆ ಹಾಜರಾಗಬೇಕು, ನಾವು ಸೂಚನೆ ನೀಡ್ತೇವೆ ಅಂತ ಹೇಳಿ ಅವರನ್ನ ನಿನ್ನೆ ಕಳುಹಿಸಿದ್ರು. ಹೀಗಾಗಿ ಇವತ್ತು ಯಾವುದೇ ರೀತಿಯಾದಂತಹ ವಿಚಾರಣೆಗಳು ಎಸ್ಐಟಿ ಕಚೇರಿಯಲ್ಲಿ ನಡೀತಾ ಇಲ್ಲ. ಬದಲಾಗಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಇವತ್ತು ಎಸ್ಐಟಿ ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದಾರೆ. ಇಷ್ಟು ದಿನ ಆದಂತಹ ಏನು ವಿಚಾರಣೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಅಂದ್ರೆ ಮಹಜರು, ಶೋಧ, ಈ ರೀತಿಯಾದಂತಹ ಬಹಳಷ್ಟು ಪ್ರಕ್ರಿಯೆಗಳು ಆಗಿದೆ. ಅದರೆಲ್ಲದರ ಬಗ್ಗೆಯೂ ಇವತ್ತು ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರಿಗೆ ವರದಿ ಒಪ್ಪಿಸ್ತಾರೆ. ಅದರ ಬಗ್ಗೆ ಕೂಲಂಕುಷವಾಗಿ ಕೂಡ ತಿಳಿಸ್ತಾರೆ. ಅಂದ್ರೆ ಎಸ್ಐಟಿ ಕಚೇರಿಯಲ್ಲಿ ಏನೇನು ವಿಚಾರಣೆ ಆಯಿತು, ಯಾರೆಲ್ಲ ವಿಚಾರಣೆ ಆಯಿತು, ಈ ಎಲ್ಲ ಬಗ್ಗೆಯೂ ಕೂಡ ಅವರು ಕೂಲಂಕುಷವಾದಂತಹ ಮಾಹಿತಿಯನ್ನು ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರಿಗೂ ಕೂಡ ನೀಡ್ತಾರೆ. ಅದರ ಜೊತೆಗೆ ಪ್ರಮುಖವಾಗಿ ವಿಠಲ್ ಗೌಡನ ಹೇಳಿಕೆ ಬಹಳಷ್ಟು ಸಂಚಲನವನ್ನು ಕೂಡ ಉಂಟು ಮಾಡಿದೆ. ಹೀಗಾಗಿ ಆ ಒಂದು ಹೇಳಿಕೆ ಆಧರಿಸಿ ಕೂಡ ಒಂದಷ್ಟು ವಿಚಾರಗಳನ್ನ ಎಸ್ಐಟಿ ಅಧಿಕಾರಿಗಳು ಪ್ರಣಬ್ ಮೊಹಂತಿ ಅವರಿಗೂ ಕೂಡ ನೀಡಲಿಕ್ಕಿದ್ದಾರೆ. ಅದರ ಜೊತೆಗೆ ನಾಳೆ ಬಂಗ್ಲಗುಡ್ಡದಲ್ಲಿ ಉತ್ಖನನ ಅಥವಾ ಶೋಧ ಕಾರ್ಯ ನಡೆಯುವುದು ಬಹುತೇಕ ಖಚಿತವಾಗಿದೆ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಪ್ಲಾನ್ ಗಳನ್ನು ಕೂಡ ರೂಪಿಸ್ತಾರೆ. ಅಂದ್ರೆ ನಾಳೆ ಎಷ್ಟೊತ್ತಿಗೆ ಆ ಒಂದು ಬಂಗ್ಲಗುಡ್ಡ ಕಾಡಿನ ಪ್ರದೇಶಕ್ಕೆ ಹೋಗಬೇಕು, ಎಷ್ಟೊತ್ತರಿಂದ ಉತ್ಖನನ ಮತ್ತು ಶೋಧ ಕಾರ್ಯ ಆರಂಭಿಸಬೇಕು, ಈ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ಲಾನ್ ಗಳನ್ನ ಇವತ್ತು ರೂಪಿಸ್ತಾರೆ. ಜೊತೆಗೆ ನಾಳೆ ಯಾವ ರೀತಿಯಾಗಿ ಶೋಧ ಕಾರ್ಯ ಮತ್ತು ಉತ್ಖನನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಣಬ್ ಮೊಹಂತಿ ಅವರು ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಮಾಡಲಿಕ್ಕೆ ಇರುವಂತದ್ದು ಮತ್ತು ನಾಳೆ ಯಾವ ರೀತಿಯಾಗಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಶೋಧ ಕಾರ್ಯ ಉತ್ಖನನ ಯಾವ ರೀತಿಯಾಗಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಒಂದಷ್ಟು ಮಾರ್ಗದರ್ಶನ ಕೂಡ ಮಾಡಲಿಕ್ಕೆ ಇರುವಂತದ್ದು. ಒಟ್ಟಿನಲ್ಲಿ ಇವತ್ತು ದಿನಪೂರ್ತಿ ಎಸ್ಐಟಿ ಅಧಿಕಾರಿಗಳ ಸಭೆಯನ್ನು ಪ್ರಣಬ್ ಮೊಹಂತಿ ಅವರು ಕೂಡ ಮಾಡಲಿಕ್ಕಿದ್ದಾರೆ. ಜೊತೆಗೆ ನಾಳಿನ ಒಂದಷ್ಟು ಪ್ಲಾನ್ ಗಳನ್ನು ಕೂಡ ಇವತ್ತು ರೂಪಿಸಲಿಕ್ಕೆ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಬೆಳ್ತಂಗಡಿ ಸ್ಟೇಷನ್ಗೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇಲ್ಲಿದೆ ನೋಡಿ. ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಆಗಮಿಸಿದ್ದಾರೆ. ಬೆಳಗ್ಗೆ ಸುಮಾರು 11:30 ವೇಳೆಗೆ ಅವರು ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಇವತ್ತು ಅವರು ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳ ಸಭೆ ಮಾಡ್ತಾರೆ. ಅಂದ್ರೆ ಇವತ್ತು